ಅಮ್ಮ ನಮಸ್ತೆ. ನಮಸ್ಕಾರ. ಎಲ್ಲಿಂದ ಬಂದದ್ ನೀವು? ಯಾವೂರಿಂದ? ಬೆಂಗಳೂರಿಂದ. ಈ ತಂಬಿಟ್ಟು ಆರತಿ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ? ನಾನು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಇಲ್ಲ 10 ವರ್ಷ ಆಯ್ತಾ? ಇಲ್ಲ ಫಸ್ಟ್ ಎಲ್ಲ ಎಲ್ಲಿತ್ತು ಈ ದೇವ್ರು? ಎಲ್ಲಿತ್ತು ಫಸ್ಟ್ ಬೆಂಗಳೂರಲ್ಲಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 3 ವರ್ಷ. 3 ವರ್ಷದಿಂದ ಇಲ್ಲಿ ತಂಬಿಟ್ಟು ಆರತಿ ಮಾಡ್ತಾ ಇದ್ರಿ ಇಲ್ಲಿ? ಅಲ್ಲಿ ಫಸ್ಟ್ ಅಲ್ಲಿ ಮಾಡ್ತಾ ಇದ್ರಿ? ಏನ್ ವಿಶೇಷ ನೀವು ಮಾಡ್ಕೊಂಡಿದ್ದು ಅದಕ್ಕೆ? ನಮ್ ಕಷ್ಟ ಪರಿಹಾರ ಆಗಿದೆ. ಅದಕ್ಕೆ ನಮಗ್ ತುಂಬಾ ಕಷ್ಟ ಇತ್ತು, ಆ ಕಷ್ಟ ಪರಿಹಾರ ಆಯ್ತು. ಅದಕ್ಕೆ ನಾವು ಅಪ್ಪಂಗ್ ನಡ್ಕೊಂಡು ಮಾಡ್ತಾ ಇದ್ದೀವಿ. ಏನ್ ಕಷ್ಟ ಅಂತ ಗೊತ್ತಾಗ್ಬೇಕಲ್ಲ? ಗೊತ್ತಾಗ್ಬೇಕು ಅಂದ್ರೆ ನಮ್ಗ ತಿನ್ನಕ ಊಟಕ್ಕೂ ಇರ್ಲಿಲ್ಲ, ಆ ತರ ಇದ್ವಿ. ಕಷ್ಟ ಪರಿಸ್ಥಿತಿ ಜಾಸ್ತಿ ಇತ್ತು. ಅದಕ್ಕೆ ನಾವು ಅಪ್ಪನ್ ನಡ್ಕೊಂಡ್ಮೇಲೆ ನಮ್ಗೆ ಒಳ್ಳೇದಾಗೈತಿ. ನಾವು ಅಲ್ಲಿಂದ ನಾವು ಒಂದೊಂದೇ ಅಂತ ಹತ್ತುತ್ತಾ ಇದ್ದೀವಿ, ನಮ್ಗೆ ಒಳ್ಳೇದಾಗೈತೆ. ಅದಕ್ಕೆ ನಾವು ತಂಬಿಟ್ಟು ಆರತಿ ಮಾಡ್ಕೊಂಡು ವರ್ಷ ಬರ್ತೀವಿ. ಶ್ರಾವಣದಾಗೆ ಶಿವರಾತ್ರಿಯಲ್ಲಿ ಬಂದು ವಿಶೇಷ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ತಂಬಿಟ್ಟು ಆರತಿ ಮಾತ್ರ ಮಾಡ್ದ? ದೇವ್ರಿಗೆ ಏನಾರ ವಿಶೇಷ ಏನಲ್ಲ? ಶ್ರಾವಣದಾಗೆ ವಿಶೇಷ ಪೂಜೆ ಮಾಡ್ತೀವಿ. ಪೂಜೆ ಮಾಡಿಸ್ಕೊಂಡು ಮಾಡಿ ಮೊದಲನೇ ಪೂಜೆ ನಾವೇ ವಿಶೇಷ ಶ್ರಾವಣದಲ್ಲಿ. ಶ್ರಾವಣಕ್ಕೆ ಮೊದಲು ನೀವು ಫಸ್ಟ್ ನೀವೇನೆ ಫಸ್ಟ್ನೇ ಪೂಜೆ. ನಾವೇ ಇಲ್ಲಿ ಬಂದ್ ನಡ್ಕೊಂಡ್ಮೇಲೆ ನಮ್ಗೆ ಒಳ್ಳೇದಾಗೈತೆ. ನಮ್ಗೆ ಕಷ್ಟ ಇತ್ತು, ನನ್ಗೆ ಹುಷಾರಿರ್ಲಿಲ್ಲ, ನನಗೆ ಏನು ಕಷ್ಟ ಜಾಸ್ತಿ. ಹೇಳಿ. ಅವಾಗ ಹುಷಾರಿದ್ದಂಗ ಆಗ್ತಿತ್ತು. ಒಂದಿಷ್ಟಿಗೆ 100-200 ರೂಪಾಯಿ ಖರ್ಚು ಮಾಡೋದು ಹಾಸ್ಪಿಟ್ಲಿಗೆ ವಾಸಿ ಆಗ್ತಾ ಇರಲಿಲ್ಲ. ಇವಾಗ ಅದೆಲ್ಲ ಪರಿಹಾರ ಆಗಿದೆ, ಚೆನ್ನಾಗಿದ್ದೀವಿ. ಸಾಲ ಎಲ್ಲ ಮಾಡ್ಕೊಂಡಿದ್ವಿ. ಸ್ವಲ್ಪ ಸಾಲ. ಎಷ್ಟು ಸಾಲ ಮಾಡ್ಕೊಂಡಿದ್ರೆ? ಸಾಲ ಒಂದು 5 ಲಕ್ಷ ಅಂತ ಮಾಡ್ಕೊಂಡಿದ್ವಿ. ಒಂದು 5. ಇವಾಗ ಎಲ್ಲ ಕ್ಲಿಯರ್ ಮಾಡಾರ ಸಾಲ? ಎಲ್ಲ ಕ್ಲಿಯರ್ ಆಗಿ ಅಪ್ಪನಿಂದ ಎಲ್ಲ ಅಷ್ಟು ನಂಬಿದಿರಿ ಅಪ್ಪನ? ಭಗವಂತನ ಇಲ್ಲಿ ಬಂದ್ಮೇಲೆ ಎಲ್ಲಾನು ಪರಿಹಾರ ಆಗಿದೆ. ಕಷ್ಟ ಎಲ್ಲ ಪರಿಹಾರ ಆಗಿದೆ, ಚೆನ್ನಾಗಿದ್ದೀವಿ. ಅವಾಗೆಲ್ಲ ಕೆಲಸ ಇರ್ತಾ ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇರಲಿಲ್ಲ. ಕೆಲಸ ಚೆನ್ನಾಗಿದ್ದೀವಿ. ನಮ್ಮ ತಾಯಿಗೆ ಆರೋಗ್ಯ ಚೆನ್ನಾಗಿದೆ, ನಾನು ಚೆನ್ನಾಗಿದೆ. ಇವಾಗ ನಿಮ್ ತಾಯಿಗೆ ಆರೋಗ್ಯ ಪರವಾಗಿಲ್ವಾ? ಚೆನ್ನಾಗಿದೆ. ಏನ್ ಆರೋಗ್ಯ ಇದಾಗಿತ್ತು? ತಲೆನೋವು, ಯಾವಾಗಲೂ ತಲೆನೋವು ಬರ್ತಾ ಇತ್ತು. ಆಮೇಲೆ ಅದೇ ತುಂಬಾ ಹುಷಾರಿರ್ಲಿಲ್ಲ. ಅವ್ರಿಗೆ ಮಲ್ಕೊಂಡ್ರೆ 2 ದಿವಸ 3 ದಿವಸ ಎದ್ದಾಗ್ತಾನೆ ಆ ತರ ಇತ್ತು. ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಉಳಿಸಿ. ಅಪ್ಪನ ದೇವಸ್ಥಾನಕ್ಕೆ ಹೋಗಿರೋದು. ಆಮೇಲೆ ನಾವ್ ಅಷ್ಟೆಲ್ಲ ತಿರುಗಿ ನಾವು ಲಾಸ್ಟಿಗೆ ಇಲ್ಲಿಗೆ ಹುಷಾರಿಲ್ದಂಗ ಆಗೋತ್ತಿಗೆ ಯಾರೋ ಒಬ್ರು ಬಂದು ಕರ್ದಂಗ ಆಯ್ತು. ಮಲ್ಕೊಂಡಿದ್ದೆ, ನನ್ ಕರ್ದಂಗ ಆಯ್ತು. ಆಮೇಲೆ ನಾನ್ ಬಂದೆ, ನಾನು ಎದ್ದು ನೆಟ್ಟಗ್ ಬಂದೆ. ನಾನು ಮನೆಗ ಅಲ್ಲ. ಹಾಯ್, ನಮಸ್ಕಾರ. ನಾನ್ ನಿಮ್ಮ ಯಶಸ್ಸಿದ್ದು. ನಿಮ್ಮೆಲ್ಲರಿಗೂ ಯಶಸ್ಸಿದ್ದು 6 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಶ್ರೀ ತಾರೆಮರದ ಸಂತೋಷ ಶನೇಶ್ವರ ಸ್ವಾಮಿ ಗ್ರಾಮದಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಸ್ವಾಮಿಯ ದರ್ಶನ ಮಹಿಮೆಯನ್ನು ತಿಳ್ಕೊಳ್ಳೋಣ. ದೇವಸ್ಥಾನಕ್ಕೆ ಹೋದಾಗ ನನಗೆ ಅಲ್ಲಿರಕ್ ಆಗ್ಲಿಲ್ಲ, ಎದ್ ಬಂದ್ಬಿಟ್ಟೆ. 1-2 ಸಲ ಹಂಗ್ ಬಂದೆ. 3ನೇ ಸಲಿಗೆ ಅಪ್ಪನೇ ಕರ್ಸ್ಕೊಂತು ನನ್ನ. ಅಲ್ಲಿ ಕರ್ಸ್ಕೊಂಡಾದ್ಮೇಲೆ ನನಗೆ ನಮ್ಮ ಅಪ್ಪ ಕಣ್ಣಿಗೆ ಕಾಣಿಸ್ಕೊಳೋದು ನನ್ ಮೈ ಮೇಲೆ ಬಂತು. ನಮ್ಮಪ್ಪ ಅದು ಕಾಣಿಸ್ಕೊಂಡಾದ್ಮೇಲೆ ನನಗೆ ಅಪ್ಪನೇ ಬಿಡಿಸಿದ್ದಿಲ್ಲಿ. ಅವಾಗಿಂದ ಈಚೆಗೆ ನನ್ಗೆ ತುಂಬಾ ದುಡ್ಡಿನ ಪ್ರಾಬ್ಲಮ್ ಜಾಸ್ತಿ ಇತ್ತು. ಅವಾಗಿಂದ ನಮ್ಗೆ ಒಂದೊಂದು ಅಂತ ಎತ್ಕೊಂಡ್ ಬಂದೈತಪ್ಪ. ನಾವ್ ಅಪ್ಪನ್ ತಬ್ಬಿದೀವಿ.
ನಾವು ಇವಾಗ ಒಳ್ಳೆ ಸ್ಥಾನದಲ್ಲಿದ್ದೀವಿ. ಮೊದಲನೇ ಸ್ಥಾನದಲ್ಲಿ ನಾವು ಪೂಜೆ ನಮ್ದೆ ತಂಬಿಟ್ಟು ಆರತಿ ಮಾಡ್ಕೊಬತ್ತೀವಿ. ನಾವ್ ನಂಬಿದೀವಿ, ನಾವ್ ಅಪ್ಪ ನಮ್ಮನ್ನ ನಂಬೈತೆ, ನಾವು ಅಪ್ಪನ ನಂಬಿದೀವಿ. ನಂಬ್ಕೊಂಡ್ ಬರ್ಲಿ ಜನ ಕಷ್ಟ ಎಲ್ಲ ಪರಿಹಾರ ಒಬ್ರಿಗಿಬ್ರು ಆಗ್ಲಿ, ಇಬ್ರಿಗೆ 100 ಜನ ಆಗ್ಲಿ ಆಗ್ಲಿ. ನಾವು ಮೂರ್ ಕೈ ಬಿಟ್ಟಿಲ್ಲ, ಇಲ್ಲ ಬಿಟ್ಟಿಲ್ಲ. ಎಲ್ಲಿದ್ರು ನಮ್ಮ ಅಪ್ಪ ಕೊಂಡಾಡಿರೋದೇನೆ, ಎಲ್ಲೂ ಕೈ ಬಿಟ್ಟಿಲ್ಲ. ಚೆನ್ನಾಗೆ ಇದ್ ಮಾಡ್ಕೊಂಡು ಹೋಗೇನೆ. ನಮ್ಮನ್ನ ನಂಬಿದಿರ ನಾವ್ ತಬ್ಕೊಂಡಿರೋದಕ್ಕೆ ನಮ್ಗೆ ಒಳ್ಳೇದ್ ಮಾಡಿರೋದು. ಬಂದ್ ಜನ ಎಲ್ಲ ಹಂಗೆ ಇದ್ ಮಾಡ್ಕೊಂಡ್ರೆ ಅವ್ರಿಗೂ ಒಳ್ಳೇದಾಗುತ್ತೆ. ನಾವು ಈ ತರ ಅಪ್ಪನ ದೇವಸ್ಥಾನಕ್ಕೆ 20-25 ಕಡೆ ಹೋಗಿದೀವಿ. ಎಲ್ಲೂ ನಮ್ಗೆ ಅಷ್ಟೇನು ಆಗ್ಲಿಲ್ಲ. ಹಂಗಾರೆ ಇದು 26ನೇದು. ಇದು 26ನೇ. ಇಲ್ಲಿ ಬಂದ್ಮೇಲೆ ನಮ್ಗೆ ಹೇಳಕ್ಕಾಗಲ್ಲ ಎಷ್ಟು ಅಂತ ಹೇಳಕ್ಕಾಗಲ್ಲ. ಹೋಗಿದೀವಿ. ಲಾಸ್ಟ್ ಇದೊಂದು ಇಟ್ಕೊಂಡಿದ್ದೀರಿ. ಇದು ಎಲ್ಲ ಹೋಗಿರೋ ಅಪ್ಪನ ದೇವಸ್ಥಾನನೇ. ಲಾಸ್ಟ್ ಇಲ್ಲಿ ಬಂದ್ಮೇಲೆ ಪರಿಹಾರ ನಾವು ಇಷ್ಟೇ ಅಪ್ಪ ಅಷ್ಟೇ ಅಪ್ಪ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗ್ ಕೊಡ್ತಾವ್ರೆ. ನಮ್ ತಾಯಿಗೆ ಯಾವಾಗ ಹುಷಾರಿರ್ತಾ ಇರ್ಲಿಲ್ಲ. ವಾಮೆಂಟ್ ಮಾಡೋದು, ಬ್ಲಡ್ ವಾಮೆಂಟ್ ಮಾಡೋದು ಆ ತರ ಎಲ್ಲ ಇತ್ತು. ಆರೋಗ್ಯ ಸರಿ ಇರ್ಲಿಲ್ಲ. ಒಂದ್ ದಿನಕ್ಕೆ ಹೆಂಗಿಲ್ಲ ಅಂದ್ರೂ ಹಾಸ್ಪಿಟ್ಲ್ ಹೋದ್ರೆ 500-600 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು. ಇವಾಗ ಅದೆಲ್ಲ ಏನೂ ಇಲ್ಲ. ಇಲ್ಲಿ ಬಂದಾದ್ಮೇಲೆ ಸ್ವಾಮಿ ಹತ್ರ ಎಲ್ಲ ನೋಡಿ ಕೇಳ್ಕೊಂಡ್ಮೇಲೆ ಏನು ಆ ತರ ತೊಂದರೆ ಇಲ್ಲ. ಚೆನ್ನಾಗಿದ್ದೀವಿ. ಅವರು ಆರೋಗ್ಯವಾಗಿದ್ದಾರೆ. ಆಮೇಲೆ ಮನೆಯಲ್ಲಿ ನಮಗೂ ತುಂಬಾ ಕಷ್ಟ ಇತ್ತು. ಊಟಕ್ಕೂ ಸಹಿತ ಊಟಕ್ಕೂ ಇಲ್ದಂಗೆ ಒದ್ದಾಡ್ತಾ ಇದ್ವಿ. ಈಗ ಆ ತರ ಏನಿಲ್ಲ. ದೇವ್ರು ಚೆನ್ನಾಗ್ ಮಾಡಿದವನೆ. ಆಮೇಲೆ ಸಾಲದಲ್ಲಿ ಸಿಲ್ಕೊಂಡಿದ್ವಿ ಸ್ವಲ್ಪ. ಆ ಸಾಲನು ಪರಿಹಾರ ಆಗಿದೆ. ಇವಾಗ ಹಂಗಾಗಿರೋದ್ರಿಂದ ನಾವಿಲ್ಲಿ ತುಂಬಾ ಸ್ವಾಮಿಯಲ್ಲಿ ನಂಬ್ಕೊಂಡಿದ್ವಿ. ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಶಿವರಾತ್ರಿಯಲ್ಲಿ, ಶ್ರಾವಣ ಮಾಸದಲ್ಲಿ ಸ್ವಾಮಿಯವ್ರ ಜಯಂತಿಯಲ್ಲೆಲ್ಲ ಬಂದು ವಿಶೇಷ ಪೂಜೆಗಳು ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಒಳ್ಳೇದಾಗಿರೋದ್ರಿಂದ ನಾವು ಆ ಸ್ವಾಮಿಗೆ ತಂಬಿಟ್ಟು ಆರತಿ ಮಾಡಿ ಅರ್ಪಿಸ್ತೀವಿ. ತಾಯಿ ಛಾಯಾದೇವಿ ಅಮ್ಮನಿಗೆ, ಶನೇಶ್ವರ ಸ್ವಾಮಿಯವ್ರಿಗೆ ಇಬ್ಬರಿಗೂ ಕೂಡ ಮಾಡಿ ಅನ್ನದಾನಕ್ಕೆ ಎಲ್ಲ ಕೈ ಜೋಡಿಸ್ತೀವಿ. ಮೊದಲೇ ಶ್ರಾವಣಕ್ಕೆ ಅಂದಾನ ನೀವೇ ಫಸ್ಟ್ ಮಾಡಿಸೋದು. ಕೈ ಜೋಡಿಸ್ತೀವಿ. ಸ್ವಾಮಿಯವರೆಲ್ಲ ಮಾಡ್ತಾರೆ, ಅವ್ರ ಜೊತೆ ನಾವು ಕೈ ಜೋಡಿಸೋದು. ಆ ತರ ನಡ್ಕೊಂಡು ನಮಗ್ ಗುಡ್ಡಪ್ಪರ್ ಫೋನ್ ಕಾಲ್ ಮಾಡಿದ್ರೆ ನಮ್ಗೆ ಏನ್ ಕಷ್ಟ ಅಂದ್ರುನು ಪರಿಹಾರ ಆಗ್ತೈತೆ. ಅವ್ರೇನ್ ಮಾಡ್ತಾರ ಗೊತ್ತಿಲ್ಲ. ನಾವ್ ಒಂದ್ ಫೋನ್ ಕಾಲ್ ಮಾಡಿದ್ರೆ ಸಾಕು, ಅವರು ನಮಗ್ ಪರಿಹಾರ ಮಾಡ್ತಾರೆ. ಇವ್ರು ಇಲ್ಲಿರ್ತಾರೆ, ನಾವ್ ಅಲ್ಲೆಲ್ಲೋ ಇರ್ತೀವಿ. ನಾವ್ ಫೋನ್ ಮಾಡ್ದಕ್ಕೆ ನಮ್ಗ ಆ ಕಷ್ಟ ಪರಿಹಾರ ಆಗ್ತೈತೆ. ನಮ್ಗೆ ಅಪ್ಪನೇ ನಮ್ಮಪ್ಪ. ನಮ್ಗೆ ಯಾವಾಗನು ನಮ್ ಅಪ್ಪನ್ ಬಿಟ್ರೆ ಇನ್ಯಾರನ್ನು ನಾವ್ ನಂಬಿಲ್ಲ. ಅದಕ್ಕೆ ನಾವು ಗುಡ್ಡಪ್ಪನ್ಗೆ ಏನ್ ಹೇಳಿದ್ರು, ಒಂದು ಕುಂತ್ಕೊಂಡ್ರೆ ಎದ್ರುನು ನಾವು ಅದನ್ನೇ ಹೇಳ್ತಾ ಇರ್ತೀವಿ. ನಾವ್ ಅಪ್ಪನ್ನೇ ನಂಬಿರೋದು. ಅದಕ್ಕೆ ಎಲ್ಲರೂ ಭಕ್ತರು ಬಂದು ಇಲ್ಲಿ ನೋಡ್ಕೊಂಡು ಕೇಳ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ. ನಿಮ್ಗೂ ಇರೋ ಕಷ್ಟಗಳೆಲ್ಲ ಪರಿಹಾರ ಆಗ್ತೈತೆ. ನಾವ್ ಅನುಕೂಲ ಆದಂಗೆ ನಿಮ್ಗೂ ಅನುಕೂಲ ಆಗುತ್ತೆ, ಒಳ್ಳೇದಾಗ್ತದೆ. ಈ ಜಾಗದಲ್ಲಿ ಒಂದು ಅದ್ಭುತವಾದ ಶಕ್ತಿ ನಮ್ಗೆ ಸಿಕ್ಕಿದೆ. ನೀವು ಅದನ್ನ ಬಂದು ಉಪಯೋಗಿಸ್ಕೊಳ್ಳಿ. ಆಯ್ತು, ಇಷ್ಟು ವಿಷಯ ತಿಳಿಸೋದಕ್ಕೆ ಧನ್ಯವಾದಗಳು. ಧನ್ಯವಾದ. ಪುನಃ ಬನ್ನಿ. ಸರಿ.
ಅರೆ ಮರದ ತಂಪಿನ ನೆರಳಲ್ಲಿ ತಾಗಿರುವ ಸ್ವಾಮಿಯೇ, ಸಂತೋಷ ಶನೀಶ್ವರ ದೇವ ಕರುಣಿಸಯ್ಯ, ಸಂತೋಷ ಶನೀಶ್ವರ ದೇವ ಕರುಣಿಸಯ್ಯ. ನಿನ್ನ ದರ್ಶನ ಪಡೆದವರಿಗೆ ದುಃಖವಿಲ್ಲವಯ್ಯ, ನಿನ್ನ ದರ್ಶನ ಪಡೆದವರಿಗೆ ದುಃಖವಿಲ್ಲವಯ್ಯ, ಭಕ್ತರ ಬದುಕಿನ ಬೆಳಕಾಗಿ ನೆಲೆಸಿರುವಯ್ಯ, ಭಕ್ತರ ಬದುಕಿನ ಬೆಳಕಾಗಿ ನೆಲೆಸಿರುವಯ್ಯ. ಏರಿಂದಪ್ನಳ್ಳಿ ಪುಣ್ಯ ಭೂಮಿ ಪಾವನವಯ್ಯ, ಭಕ್ತರ ಕಷ್ಟ ಕಳೆಯುವ ಕರುಣಾಸಾಗರಯ್ಯ. ಎಳ್ಳಿನ ದೀಪ ಹಚ್ಚಿ ನಿಮ್ಮ ನಾಮ ಜಪಿಸಿದರೆ ഇരുಳಿನ ದುಃಖಗಳೆಲ್ಲ ದೂರವಾಗುವಯ್ಯ, ದೂರವಾಗುವಯ್ಯ. ಹಾಗೆಯ ವಾಹನದಲ್ಲಿ ಕರುಣೆಯಿಂದ ಬರುವಯ್ಯ, ನ್ಯಾಯದ ದಾರಿಯಲ್ಲಿ ಜನರನ್ನು ನಡೆಸುವಯ್ಯ, ನಡೆಸುವಯ್ಯ. ಶ್ರಮಿಸಿದ್ದ ಜೀವಿಗಳಿಗೆ ಫಲವನ್ನು ಕೊಡುವಯ್ಯ, ಸತ್ಯದ ಮಾರ್ಗದಲ್ಲಿ ಸದಾ ಕಾಪಾಡುವಯ್ಯ, ಸದಾ ಕಾಪಾಡುವಯ್ಯ. ತಾರೆ ಮರದ ನೆರಳಲ್ಲಿ ತೀರ್ಥವಾಗಿ ನೆಲೆಸಿರುವ ಭಕ್ತರ ಪ್ರಾರ್ಥನೆಗಳ ಕೇಳಿ ಆಶೀರ್ವದಿಸುವ ನಿನ್ನ ನಾಮ ಸ್ಮರಿಸಿದರೆ ಮನದಲ್ಲಿ ಶಾಂತಿ ಮೂಡುವುದು, ನಿನ್ನ ಕೃಪೆ ದೊರೆತ ಜೀವನ ಧನ್ಯವಾಗುವುದು, ನಿನ್ನ ಕೃಪೆ ದೊರೆತರೆ ಜೀವನ ಧನ್ಯವಾಗುವುದು. ಶನಿದೋಷ ದೂರ ಮಾಡಿ ಸುಖ ಶಾಂತಿ ನೀಡುವಯ್ಯ, ಮಕ್ಕಳಿಗೂ ಹಿರಿಯರಿಗೂ ಮಂಗಳದಾತನಯ್ಯ. ಕೈ ಮುಗಿದು ಬೇಡುವೆವು ಕರುಣೆಯ ಕಣ್ಣಿನಿಂದ ನೋಡು, ತಾರೆ ಮರದ ಶನೀಶ್ವರ ಸದಾ ನಮ್ಮನ್ನು ಕಾಪಾಡು, ತಾರೆ ಮರದ ಶನೀಶ್ವರ ಸದಾ ನಮ್ಮನ್ನು ಕಾಪಾಡು. ಜಯ ಜಯ ಶನೀಶ್ವರ ದೇವ, ಜಯ ಜಯ ಕರುಣಾಮಯ, ಜಯ ಜಯ ತಾರೆ ಮರದ ಸಂತೋಷ ಶನೀಶ್ವರ ಸ್ವಾಮಿಯ. ಭಕ್ತರ ಮನದೊಳಗೆ ಭಕ್ತಿ ಜ್ಯೋತಿ ಬೆಳಗಿಸಯ್ಯ, ನಿನ್ನ ಪಾದ ಸೇವೆಯಲ್ಲಿ ನಮ್ಮ ಬದುಕು ಸಾಗಿಸಯ್ಯ, ನಿನ್ನ ಪಾದ ಸೇವೆಯಲ್ಲಿ ನಮ್ಮ ಬದುಕು ಸಾಗಿಸಯ್ಯ. ಶ್ರೀತಾರೆ ಮರದ ಸಂತೋಷ ಶನೀಶ್ವರ ಸ್ವಾಮಿಗೆ ಜೈ ಜೈ ಜೈ. ಶ್ರೀತಾರೆ ಮರದ ಸಂತೋಷ ಶನೀಶ್ವರ ಸ್ವಾಮಿಗೆ ಜೈ ಜೈ ಜೈ. ಶ್ರೀತಾರೆ ಮರದ ಸಂತೋಷ ಶನೀಶ್ವರ ಸ್ವಾಮಿಗೆ ಜೈ ಜೈ ಜೈ. ಪರಿಮಳ ಗಂಧೋದಕೇನ ಸ್ನಪಜಾಮಿ. ಅಕ್ಷತೆ ಕೊಡಪ್ಪ. ಅಕ್ಷತೆ ಅಕ್ಷತೆ ಬಗ್ಗೆ ನೀರ ದಿವ್ಯ ಪರಿಮಳ ಗಂಧೋದಕೇನ ಸ್ತಂಭಯಾಮಿ. ಆಯನೆ ದೇವರಾಯಣೆ ದೂರ್ವಾ ಆರೋಂತ ವಿಷ್ಣೇಃ ರಾಕ್ಷ ಪುಂಡರೀಕಾಂಶಧಾಯಿನಿ ಅಕ್ಷತೋದಕೇನ ಸ್ತಂಭಯಾಮಿ. ಬಿಡುವ ಯೋಪಾನ್ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತೆ. ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತೆ. ಪುಷ್ಪೋದಕೇನ ಸ್ತಂಭಯಾಮಿ. ಪುಷ್ಪೋದಕೇನ ಸ್ನಪಜಾಮಿ. ಅಷ್ಟೋತ್ರ ವಿನಾಮ ಪೂರ್ವಕ पुष्पार्चन तुलसी अर्चन पूजा समर्पयामि। आगतां सुख संपत्ति पुण्योऽहं तव दर्शनातो सर्वस्वरूपे सर्वेशे सर्वशक्ति समन्विते दयेभ्यः राहिनो देवी दुर्गे देवी नमोस्तुते।
ಮುಂದೆ ಹಾಕಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ